ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನಾವಿಷ್ಟೆಲ್ಲ ಮಾಡಿದ್ರು ನಿಮ್ಗ್ಯಾಕೆ ಇಷ್ಟೊಂದು ಸಿಟ್ಟು ಆಕ್ರೋಶ ನಮ್ಮ ಮೇಲೆ? ನೀವಿಷ್ಟೆಲ್ಲ ನಮ್ಗೆ ಕಿರುಕುಳ ಕೊಡ್ತಾ ಬಂದ್ರು ನಾವು ಅದನ್ನೆಲ್ಲ ಸಹಿಸ್ಕೊಂಡು ಸುಮ್ಮನೆ ಇದೀವಿ. ಅದಾದ್ರೂ ಸಮಾಧಾನ ಇಲ್ವಾ ನಿಮ್ಗೆ? ಕಾವೇರಿ, ಅದು ಈ ಆಫೀಸಲ್ಲಿ ನಾನು ಸೀನಿಯರ್. ಬಟ್ ನಿಂಗೆ ಕೆಲಸ ಸಿಕ್ಕಿದ್ಮೇಲೆ ನಿಂಗೆ ಪ್ರಮೋಷನ್ ಆಗಿ ದೊಡ್ಡ ಸ್ಥಾನ ಕೊಟ್ರಲ್ಲ ಅಂತ ಅಂಡ್ ನಾನು ಸೈಡ್ ಲೈನ್ ಆದ್ನಲ್ಲ ಅಂತ ನನಗೆ ಸ್ವಲ್ಪ ಕಷ್ಟ ಆಯಿತು. ಅದಕ್ಕೆ ಹೀಗೆಲ್ಲ ಮಾಡ್ಬಿಡೋದ? ಅದು ನಿಮ್ ವೀಕ್ನೆಸ್, ಇನ್ಕಾಂಪಿಟೆನ್ಸಿ. ನಿಮ್ಗೆ ಆ ಎಬಿಲಿಟಿ ಇಲ್ಲ, ಅದಕ್ಕೆ ಯು ಆರ್ ಲ್ಯಾಗಿಂಗ್ ಬಿಹೈಂಡ್. ಅದಕ್ಕೋಸ್ಕರ ನೀವು ಬೇರೆಯವ್ರನ್ನ ಬ್ಲೇಮ್ ಮಾಡಿದ್ರೆ ಹೇಗೆ? ಅಲ್ಲ, ನೀವೇನ್ ಅನ್ಕೊಂಡಿದ್ದೀರಾ? ನನ್ನನ್ನ ತಡೆದ್ರೆ ನೀವು ಮುಂದೆ ಹೋಗ್ಬಿಡ್ತೀರಾ? ನಿಮ್ಗೆ ಪ್ರಮೋಷನ್ ಕೊಟ್ಬಿಡ್ತಾರಾ? ಒಂದು ಮಾತು ತಿಳ್ಕೊಳ್ಳಿ ಬಾಬಾ, ಹರಿಯೋ ನದಿನ ಯಾರು ಕಟ್ ಹಾಕಕ್ಕಾಗಲ್ಲ. ಅಕಸ್ಮಾತ್ ಕಟ್ ಹಾಕಿದ್ರು ಅದು ಬೇರೆ ಯಾವುದೋ ದಾರಿ ಹುಡ್ಕೊಂಡು ಹರಿತಾನೆ ಇರುತ್ತೆ. ಹಾಗೆ ಯಾರು ಯಾರ ಟ್ಯಾಲೆಂಟ್ನು ಮುಚ್ಚಾಕೋದಿಕ್ಕಾಗಲ್ಲ. ನೀವು ಎಂಥ ಮೂರ್ಖರು ಬಾವಾ. ನನ್ನ ಮೇಲೆ ಅಟ್ಯಾಕ್ ಮಾಡಿಸಿದ್ದು ನೀವೇ ಅಂತ ನಾನೇನಾದರೂ ಅಮ್ಮ ಮತ್ತೆ ಪೂರ್ಣಿಮಾಗೆ ಹೇಳಿದ್ರೆ ನಿಮ್ಮ ಕತೆ ಏನಾಗತ್ತೆ ಅಂತ ಯೋಚನೆ ಮಾಡಿದ್ದೀರಾ? ನಿಮ್ಮನ್ನ ಸಾಯಿಸೇ ಬಿಡ್ತಾರೆ. ಅಲ್ಲ, ನೀವಿಷ್ಟೊಂದು ಕೆಳಮಟ್ಟಕ್ಕೆ ಇಳಿಯೋದಿಕ್ಕೆ ಹೇಗ್ ಸಾಧ್ಯ? ನೀವು ಮನುಷ್ಯರ? ಇಲ್ಲ, ನನ್ನ ಕೈಲಿ ಸಹಿಸ್ಕೊಳ್ಳೋದಿಕ್ ಸಾಧ್ಯನೇ ಇಲ್ಲ. ಈ ವಿಷಯನ ಖಂಡಿತವಾಗ್ಲೂ ರಾಮ್ ಸರಿಗೆ ಹೇಳ್ತೀನಿ. ಅವರೇ ನಿಮಗೆ ಸರಿಯಾದ ಬುದ್ಧಿ ಕಲಿಸ್ತಾರೆ. ಕಾವೇರಿ, ಕಾವೇರಿ, ದಯವಿಟ್ಟು ಕ್ಷಮಿಸು ಕಾವೇರಿ. ನಿಮ್ಮ ಮುಖ ನೋಡೋದಿಕ್ಕೂ ನನಗಿಷ್ಟ ಆಗ್ತಿಲ್ಲ. ಹಾಗೆಲ್ಲ ಮಾಡಬೇಡ ಕಾವೇರಿ. ಕಾವೇರಿ, ನಿನ್ ಮೇಲೆ ಅಣ್ಣ. ಕಾವೇರಿ, ನಿನ್ ಕಾಲಿಗೆ ಬಿಡ್ತೇನೆ. ಕಾವೇರಿ, ನಾನು ಏನ್ ಮಾಡ್ಬೇಕು? ಈ ನಾಟಕಗಳನ್ನೆಲ್ಲ ನನ್ನ ಮುಂದೆ ಆಡಬೇಡಿ. ನೀವು 2 ತಲೆ ಹಾವು ಅಂತ ನನಗೆ ಚೆನ್ನಾಗಿ ಗೊತ್ತು. ನಿಮ್ಮ ಮಾತಿನ ನಾನು ನಂಬಲ್ಲ. ಅಲ್ಲ, ನೀನು ನನಗೆ ಕ್ಷಮಿಸ್ತಾ ಇದ್ರೆ ನನಗೆ ಬೇರೆ ಎಲ್ಲಿ ಜಾಗ ಇದೆ? ನಾನು ಎಲ್ಲಿಗೆ ಹೋಗ್ಬೇಕು ಅಂತ ನನಗೆ ಗೊತ್ತಿಲ್ಲ. ಹಾಗಾದ್ರೆ ಈ ಕೆಟ್ಟ ಕೆಲಸಗಳನ್ನ ಮಾಡಿದ್ರಲ್ವಾ, ಅದಕ್ಕೂ ಮುಂಚೆನೆ ಇದನ್ನೆಲ್ಲ ಯೋಚನೆ ಮಾಡಬೇಕಿತ್ತು. ನಿಜ, ಏನೋ ವಿವೇಕ ಇಲ್ಲದೆ ಮಾಡ್ಬಿಟ್ಟೆ. ಆದ್ರೆ ಕಾವೇರಿ, ಇವಾಗ ನೀನು ನನ್ನ ಕ್ಷಮಿಸ್ತಾ ಇದ್ರೆ ನಾನು ಮಾತ್ರ ಸುಮ್ಮನೆ ಇರಲ್ಲ. ನಾನು ಸತ್ತು ಹೋಗ್ಬಿಡ್ತೀನಿ. ಆಮೇಲೆ ನಿಮ್ಮ ಅಕ್ಕ ವಿಧವೆ ಆಗ್ತಾಳೆ. ನಿಮ್ಮ ಅಕ್ಕ ವಿಧವೆ ಆಗೋದನ್ನ ನೀನು ನೋಡೋದಕ್ಕೆ ಇಷ್ಟಪಡ್ತೀಯ ಕಾವೇರಿ? ನಿಮ್ಮಂತ ಗಂಡ ಇರೋ ಬದಲು ಅವಳು ವಿಧವೆಯಾಗಿ ನೆಮ್ಮದಿಯಾಗಿ ಬದುಕೋದೇ ವಾಸಿ. ನೀವೇನು ಅವಳಿಗೆ ಕಡಿಮೆ ಟಾರ್ಚರ್ ಕೊಟ್ಟಿದ್ದೀರಾ? ಒಳ್ಳೆ ಗುಲಾಮ್ರ ತರ ನೋಡ್ಕೊಂಡಿದ್ದೀರಾ ಅವಳನ್ನ. ಪಾಪ, ಅವಳ ಆಸೆ ಕನಸುಗಳನ್ನ ಸುಟ್ಟು ಭಸ್ಮ ಮಾಡಿದ್ದೀರಾ. ಅವಳಾಗಿದ್ದಕ್ಕೆ ನಿಮ್ಮನ್ನ ಸಹಿಸ್ಕೊಂಡಿದ್ದಾಳೆ. ನನ್ನಂತವಳೇನಾದ್ರು ಆಗಿರ್ಬೇಕಿತ್ತು. ನಿಮ್ ಕತೆನೆ ಬೇರೆ ಆಗಿರೋದು. ಕಾವೇರಿ, ಯಾವತ್ತೂ ಇಂಥ ಕೆಲಸ ಮಾಡಲ್ಲ. ಪೂರ್ಣಿನ ಚೆನ್ನಾಗಿ ನೋಡ್ಕೋತೀನಿ ನಾನು. ಒಂದೇ ಒಂದು ಅವಕಾಶ ಕೊಡು, ನಾನು ಬದಲಾಗ್ತೀನಿ ಕಾವೇರಿ, ನಾನು ಬದಲಾಗ್ತೀನಿ. ನೋಡಿ, ಇದೇ ನಿಮಗೆ ಕೊನೆ ಚಾನ್ಸ್. ಇನ್ಮೇಲೆ ನನ್ನ ಮೇಲಾಗ್ಲಿ ನಮ್ಮ ಮನೆಯವ್ರ ಮೇಲಾಗ್ಲಿ ಏನಾದರೂ ಪಿತೂರಿ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಈ ಮನೆಯಿಂದನೇ ಗಂಟು ಮುಟ್ಟೆ ಕಟ್ಟಿಸ್ಬಿಡ್ತೀನಿ. ಹುಷಾರ್.
ಮನೆ ಹೊರಗಡೆ ಇರೋ ಶತ್ರುಗಳನ್ನ ಹೇಗೋ ಫೇಸ್ ಮಾಡ್ಬಿಡ್ಬೋದು, ಮನೆ ಒಳಗಡೆ ಇರೋ ಶತ್ರುಗಳನ್ನ ಹೇಗೆ ಫೇಸ್ ಮಾಡೋದು? GM ಆಗಿ ಇವತ್ತು ಫಸ್ಟ್ ಡೇ ಆಫೀಸು, ಖುಷಿಯಾಗಿರೋಣ ಅನ್ಕೊಂಡ್ರೆ ಎಲ್ಲ ಮೂಡ್ನು ಹಾಳು ಮಾಡ್ಬಿಟ್ಟ. ಛೇ, ಎದು ಏನು ಮಾಡ್ತಿರ್ಬೋದು? ಅವನಿಗಾದ್ರೂ ಫೋನ್ ಮಾಡೋಣ. ಓಹೋ, ಏನು ಮೇಡಮ್ ಇಷ್ಟೊತ್ತಲ್ಲಿ ನನ್ನ ನೆನ್ಸ್ಕೊಳ್ತಿದ್ದೀರಾ ಅಂತ ಆಶ್ಚರ್ಯ ಆಗ್ತಿದೆ. ಏನು ಸಮಾಚಾರ? ಯದು, ಪ್ಲೀಸ್, ನಂಗೆ ಯಾಕೋ ತುಂಬ ತಲೆ ಕೆಟ್ಟು ಹೋಗಿದೆ. ನನ್ನೆಲ್ಲಾದರೂ ಆಚೆ ಕರ್ಕೊಂಡು ಹೋಗ್ತೀಯಾ? ಸ್ವಲ್ಪ ಆಚೆ ತಿರ್ಗಾಡಿದ್ರೆ ನನಗೆ ಸಮಾಧಾನ ಆಗುತ್ತೆ. ಇಲ್ಲಾಂದ್ರೆ ನಿಜವಾಗ್ಲೂ ನಾನು ಹುಚ್ಚಿನೇ ಆಗೋಗ್ಬಿಡ್ತೀನಿ ಅನ್ಸುತ್ತೆ. ಏನಾಯ್ತು ಕಾವೇರಿ? ಆಲ್ ಓಕೆನಾ? ನೀನು ಮೊದಲು ಇಲ್ಲಿ ಬಾ, ನನ್ನ ಕರ್ಕೊಂಡು ಹೋಗು. ನಾನು ನಿನ್ಗೆ ಆಮೇಲೆಲ್ಲ ಹೇಳ್ತೀನಿ. ಏನೋ ಮಿಸ್ ಹೊಡಿತಿದ್ಯಲ್ಲ. ಬಹುಶಃ ಅವಳು ಬೆಂಗಳೂರು ಟ್ರಿಪ್ ಬಗ್ಗೆ ಏನಾದರೂ ಹೇಳಕ್ಕೆ ನನ್ನ ಕರಿತಿದ್ದಾಳಾ? ಏನಾದರೂ ಗುಡ್ ನ್ಯೂಸ್ ಇದ್ದಿದ್ರೆ ಅವಳ ಧ್ವನಿ ಬೇರೆನೇ ಇರ್ತಾ ಇತ್ತು. ನೋಡಿದ್ರೆ ಅವಳ ವಾಯ್ಸ್ ತುಂಬ ಡಲ್ ಇದೆ, ಅಂದರೆ ಬೇರೆನೇ ಇದೆ. ಹಲೋ, ಅಂದರೆ ಅಲ್ಲಿ ಪ್ರೀತಮ್ ಜೊತೆ ಅವಳಿಗೆ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿರಬೇಕು. ಓ ಗಾಡ್, ಥ್ಯಾಂಕ್ ಯು ಸೋ ಮಚ್. ಕಡೆಗೂ ನೀನು ನನ್ನ ಮಾತು ಕೇಳಿಸ್ಕೊಂಡ್ಯಾ? ಈ ಚಾನ್ಸ್ನ ಮಿಸ್ ಮಾಡ್ಕೋಬಾರ್ದು. ಏನಾಯ್ತೋ? ಏನ್ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಕಾವೇರಿ, ಹೊರಟು ಬಂದೆ. ಇನ್ನು 2 ನಿಮಿಷದಲ್ಲಿ ಅಲ್ಲಿರ್ತೀನಿ. ಸರಿ ಬಾ. ಎಲ್ಲ ಹೋಯ್ತು. ಇಷ್ಟೆಲ್ಲ ಅವಮಾನ ಆದ್ಮೇಲೆ ನನಗೆ ಮನೇಲಿ ಯಾರು ಮರ್ಯಾದೆ ಕೊಡೋದಿಲ್ಲ. ಆ ಕಾವೇರಿ ನಾನಿದ್ದಾಗಲೇ ನನ್ನನ್ನು ಸಾಯಿಸಿ ನನ್ನ ಜೀವಂತ ಶವ ಮಾಡಿಬಿಟ್ಲು. ಇಲ್ಲ, ನನ್ನ ಕೈಲಿ ಏನು ಮಾಡೋಕ್ಕಾಗೋದಿಲ್ಲ. ನನ್ನ ಜೊತೆ ಯಾರೂ ಇಲ್ಲ. ಒಂಟಿ ಆಗೋದೆ ನಾನು. ಆಫೀಸು, ಮನೆ, ಈ ಜೀವನ ಅಥವಾ ನನಗೆ ಏನು ಬೇಡ.